ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಇವಾಗ ತಾನೇ ಮೈಸೂರಿಂದ ಒಂದು ಪ್ರೊಫೈಲ್ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿಯೊಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾನೆ. ಈಕೆ ಹೆಸರು ಮಾಧುರಿ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ವಯ 36 ವರ್ಷ ತುಂಬಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವಳ ಸಮಸ್ಯೆ ಹೇಗಿದೆ, ಗಂಡ ಎಷ್ಟೇ ಒಂದು ತೂತಲ್ಲಿ ಊಟ ಹಾಕಿದರೂ ಹೋಗುತ್ತಿಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ನನ್ನ ಬಯಕೆ ಹೀಗಿದೆ, ಕೆಂಪು ತೂತಿನ ಒಂದು ಪೊರೆ ಹರಿಸಿಕೊಂಡು ಒಳ್ಳೆಯ ಒಂದು ಸುಖ ಪಡೆಯುವ ಆಸೆ ಆಗ್ತಿದೆ ಅಂತೇಳಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ನೋಡಲು ಕಟ್ಟುಮಸ್ತಾದ ಒಂದು ದೇಹ ಇದೆ ಮತ್ತು ತೂತು ತುಂಬಾ ಕೆಂಪಗೆ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಮಾಧುರಿ ಅವರ ಒಂದು ಪ್ರೊಫೈಲ್ನ ಮಾಹಿತಿ ಕೂಡ ಆಗಿರುತ್ತೆ. ಹಾಗೆಯೇ ಕಾರ್ ದೇಕೋ ಅವರ ಒಂದು ಕಡೆಯಿಂದ ಈ ಒಂದು ಕಾರ್ ಕೂಡ ಬಂದಿದೆ. ಇದು ಸೆಕೆಂಡ್ ಹ್ಯಾಂಡ್ಲೆ ಒಂದು ಕಾರ್ ಕೂಡ ಆಗಿರುತ್ತೆ. 2016 ಒಂದು ಮಾಡೆಲ್ ಆಡಿ A6 35 TFSI ಮ್ಯಾಟ್ರಿಕ್ಸ್ ಅಂತೇಳಿ ಈ ಒಂದು ಕಾರ್ನ ಮಾಡೆಲ್ ಕೂಡ ಆಗಿದೆ. ಬನ್ನಿ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ರಿವ್ಯೂ ಕೊಡ್ತಾ ಹೋಗ್ತೇನೆ. ಹಾಗೆಯೇ ಫ್ರೆಂಡ್ಸ್, ಬಿಫೋರ್ ನೋಡಿ, ಯಜಮಾನರಿಂದ ಯಾಕೆ ಸುಖ ಸಿಗುತ್ತಿಲ್ಲ ನೋಡ್ತೀರಾ ಅಂತೇಳಿ ತಮ್ಮ ಒಂದು ಕಾರಣ ಕೂಡ ಹಂಚಿಕೊಂಡಿದ್ದಾರೆ. ಫಸ್ಟ್ ನೋಡಿ, ಮದುವೆ ಮುಂಚೆನೇ ಅವರು ತುಂಬಾ ಒಂದು ಹುಡುಗಿಯರ ಜೊತೆ ಸರಸ ಕೂಡ ಆಡಿದ್ದಾರೆ. ಹಾಗೆಲ್ಲ ಮಾಡಿದ್ದಕ್ಕೆ ಈ ಒಂದು ಪ್ರಾಬ್ಲಮ್ ಕೂಡ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇವಾಗ ತೂತು ಒಳಗಡೆ ಒಂದು ಗೂಟ ಹಾಕುವ ಮುಂಚೆನೆ ತನ್ನ ಒಂದು ರಸ ಹೊರಗೆ ಬಂದಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅವರು ಚಪಾತಿ ಕೇಳೋದು ಬಿಟ್ಟು ರೊಮ್ಯಾನ್ಸ್ ಮಾಡು ಅಂದರೂ ಕೂಡ ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಮಲಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ರಸ ಹೊರಗೆ ಬಂದರೆ ಸಾಕು, ಹಾಗೆಯೇ ಆನ್ ದಿ ಸ್ಪಾಟಲ್ಲೇ ಮಲ್ಕೊಂಡ್ಬಿಡ್ತಾರೆ. ಅದರಿಂದ ನನಗೆ ಒಂದು ಚೂರು ಕೂಡ ಮಜಾ ಸಿಗುತ್ತಿಲ್ಲ ಅಂತೇಳಿ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಹೀಗೆ ಸುಖಪಡಿಸುವಂಥ ಗಂಡಿನ ಒಂದು ಊಟ ಬೇಕಾಗಿದೆ ಅಂತೇಳಿ ಗಂಡಿನ ಒಂದು ಕ್ವಾಲಿಟೀಸ್ ಕೂಡ ವರ್ಣನೆ ಮಾಡ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನೋಡಲು ಕಟ್ಟುಮಸ್ತಾದ ಒಂದು ದೇಹ ಹೊಂದಿರಬೇಕು, ಗೂಟ ಕಪ್ಪಗೆ ಮತ್ತು ಉದ್ದ ಇರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಎಲ್ಲೇ ಕರೆದರೂ ಬರುವಂಥ ಒಂದು ಧೈರ್ಯ ಹೊಂದಿರಬೇಕು. ಹಾಗೆಯೇ ನಾನು ಮೂಡಲ್ಲಿ ಇದ್ದಾಗ ಹೇಗೆ ಬೇಕಾದರೂ ಕೊಡ್ತೀನಿ, ಒಟ್ಟಿನಲ್ಲಿ ಸಂಪೂರ್ಣ ಒಂದು ಸುಖ ಸಿಗುವ ಹಾಗೆ ಮಾಡಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಸ್ನೇಹಿತರು ನೋಡಿ, ಹೀಗೆಲ್ಲ ಮಾಡಿದರೆ ನಿಮಗೆ ಏನೇ ಒಂದು ಖರ್ಚು ಅಂತ ಬಂದರೂ ಕೂಡ ನಾನು ಹಣದ ಒಂದು ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಅವರು ಅಗ್ರಿ ಕೂಡ ಆಗಿದ್ದಾರೆ. ಇದಿಷ್ಟು ಅವರಿಂದ ಸಿಗುವಂಥ ನಿಮಗೆ ಬೆನಿಫಿಟ್ಸ್ ಕೂಡ ಆಗಿರುತ್ತೆ. ಹಾಗೆಯೇ 2016 ಒಂದು ಆಡಿ A6 ಅಂತೇಳಿ ಕಾರ್ ಹೇಳಿದ್ರಲ್ಲ, ಈ ಒಂದು ಕಾರ್ನ ಒಂದು ಇಮೇಜ್ ಬ್ಯಾಕ್ ಆ್ಯಂಡ್ ಆ್ಯಂಗಲಲ್ಲಿ ಹೀಗಿದೆ ಮತ್ತು ಡ್ಯಾಶ್ಬೋರ್ಡ್ ಕೂಡ ಹೀಗೆಲ್ಲ ಇರುತ್ತೆ. ನೋಡಲಿಕ್ಕೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿ ಕೂಡ ಇದೆ. ರಿಜಿಸ್ಟ್ರೇಷನ್ ಆಗಿರೋದು ಏಪ್ರಿಲಲ್ಲಿ. ಹಾಗೆಯೇ ಇನ್ಶೂರೆನ್ಸ್ ಎಕ್ಸ್ಪೈರ್ ಕೂಡ ಆಗಿದೆ. ಇದನ್ನು ನೆಕ್ಸ್ಟ್ ನೀವು ಮಾಡ್ಕೋಬೇಕಾಗುತ್ತೆ. ಫ್ಯೂಲ್ ಟೈಪ್ ನೋಡಲಿಕ್ಕೆ ಹೋದರೆ ಪೆಟ್ರೋಲ್ ಆಗಿರುತ್ತೆ. ಇಂಜಿನ್ ಕೂಡ ತುಂಬಾ ಚೆನ್ನಾಗಿದೆ. ಸೀಟಿಂಗ್ ಕ್ಯಾಪಬಿಲಿಟಿ 5% ಆರಾಮ್ಸೆ ಕೂತ್ಕೋಬೋದು. ಕಿಲೋಮೀಟರ್ ಹೋಗಿರೋದು 63,000 ಕಿಲೋಮೀಟರ್ ಆಲ್ರೆಡಿ ರನ್ನಿಂಗ್ ಕೂಡ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. RTO ಪಾಸಿಂಗ್ ನೋಡಲಿಕ್ಕೆ ಹೋದರೆ ಮುಂಬೈ ಪಾಸಿಂಗ್ ಆಗಿರುತ್ತೆ. ಓನರ್ಶಿಪ್ ನೋಡಲಿಕ್ಕೆ ಹೋದರೆ ಸೆಕೆಂಡ್ ಓನರ್ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇಂಜಿನ್ ಕ್ಯಾಪಬಿಲಿಟಿ 1798 cc, ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಆಗಿರುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಫೀಚರ್ಸ್ ಕೂಡ ಆಗಿದೆ. ಹಾಗೆಯೇ ಸ್ಪೆಸಿಫಿಕೇಷನ್ ನೋಡಲಿಕ್ಕೆ ಹೋದರೆ ಇಂಜಿನ್ ಕ್ಯಾಪಬಿಲಿಟಿ ಹೇಳಿದೆ ಮತ್ತು ಪವರ್ ನೋಡಲಿಕ್ಕೆ ಹೋದರೆ 187 bhp ಇದೆ ಅಂತ ಹೇಳ್ಕೊಂಡಿದ್ದಾರೆ. ಟ್ರಾನ್ಸ್ಮಿಷನ್ ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಮತ್ತು ಟಾಪ್ ಸ್ಪೀಡ್ ನೋಡಲಿಕ್ಕೆ ಹೋದರೆ ಪರ್ ಅವರಿಗೆ 233 ಕಿಲೋಮೀಟರ್ ಕೂಡ ರನ್ನಿಂಗ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಡ್ರೈವ್ ಟೈಪ್ ನೋಡಲಿಕ್ಕೆ ಹೋದರೆ 4 ವೀಲ್ ಕೂಡ ಡ್ರೈವ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಮತ್ತು ಪ್ರೈಸ್ ಬಂದಕ್ಕೂ ಆಲ್ಮೋಸ್ಟ್ ನಿಮಗೆ 19,51,000 ತನಕ ಇದರ ಒಂದು ಪ್ರೈಸ್ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಫ್ರೆಂಡ್ಸ್ ಈ ಒಂದು ಪ್ರೊಫೈಲ್ನ ಒಂದು ಮಾಹಿತಿ ಕೂಡ ಆಗಿದೆ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.